ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ ಮಗುನ ಕಾಪಾಡು, ಅದಕ್ಕೆ ಯಾವ ಅಪಾಯನೂ ಆಗದೆ ಇರೋ ತರ ನೋಡ್ಕೊ. ಬೇಕಾದ್ರೆ ನನ್ ಪ್ರಾಣ ತಗೋ, ನನ್ ಮಗುನ ಸುರಕ್ಷಿತವಾಗಿ ಮನೆಗೆ ತಲುಪಿಸಪ್ಪ ತಂದೆ. ಆದಷ್ಟು ಬೇಗ ನಮ್ಮ ವಂಶದ ಕುಡಿ ಕ್ಷೇಮವಾಗಿ ನಮ್ಮ ಮನೆಗೆ ಬಂದು ಸೇರೋ ಹಾಗೆ ಮಾಡಪ್ಪ. ಕಡೆ ಪಕ್ಷ ಮಗು ಸುರಕ್ಷಿತವಾಗಿದೆ ಅನ್ನೋ ಒಂದು ಸೂಚನೆನಾದ್ರೂ ನಮ್ಮಲ್ಲಿ ಯಾರಿಗಾದ್ರೂ ಒಬ್ರಿಗಾದ್ರೂ ಕೊಡಪ್ಪ. ನೋಡೆ ಕಂದಮ್ಮ, ನಿಮ್ಮ ಅಪ್ಪ ಅಮ್ಮನ ಆಸೆ ಪ್ರಕಾರ ನಮ್ಮ ಪಾರ್ವತಿ ಆಡಿ ಬೆಳೆದ ತೊಟ್ಲಲ್ಲೇ ನಿನ್ನೂ ಮಲಗಿಸ್ತಾ ಇದ್ದೀನಿ. ಇದರಿಂದ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತೇನೆ ಪುಟ್ಟಮ್ಮ. ಇನ್ಮೇಲೆ ಇದರಲ್ಲಿ ನೀನು ಇಲ್ಲಿರೋವರೆಗೂ ಬೆಚ್ಚಗೆ ಮಲ್ಕೊಂಡು ನಿದ್ದೆ ಮಾಡ್ಬೋದು. ಇರೋಷ್ಟು ದಿವಸ ಯಾಕೆ ನಮ್ಮ ಮನೆಗೆ ಹೋದ್ಮೇಲೆ ಕೂಡ, ಯಾಕಂದರೆ ನಾವು ಇಲ್ಲಿಂದ ಸೀದಾ ನಮ್ಮ ಮನೆಗೆ ಹೋಗೋದು. ಇರು ನಿನಗೆ ಬಿಸಿ ಬಿಸಿ ಬೆಚ್ಚಿಗೆ ಹಾಲು ಕಾಯಿಸ್ಕೊಡ್ತೀನಿ, ಕುಡಿದ್ಬಿಟ್ಟು ಆಮೇಲೆ ಮಲ್ಕೊಳ್ಳಿಬಿಟ್ಟು. ಹಾಂ, ಈ ಮಗುನ ಕರ್ಕೊಂಡು ಬಂದಿರೋದು ನೀವಾ? ಸಾತಿ ನಿಮ್ಮನ್ನೇ ಕೇಳ್ತಾ ಇರೋದು. ನೀವು ಅಮ್ಮನ ಹತ್ರ ಊರಿಗೆ ಹೋಗ್ತೀನಿ ಅಂತ ರಜೆ ತಗೊಂಡಿದ್ದು ಜನ ನಿಮ್ಮ ಮಗುನ ಎತ್ಕೊಂಡ್ಬರೋದಕ್ಕ? ನಿಮ್ಗೆ ಮಗು ಕಳೆದೋಗಿರೋ ವಿಷಯ ಗೊತ್ತಾಗಿ ತಡ್ಕೊಳಕ್ಕಾಗದೆ ಒಂದೇ ದಿನಕ್ಕೆ ವಾಪಸ್ ಬಂದ್ರಿ ಅಂತ ನಾನು ಪಾರ್ವತಿ ಮಾತಾಡ್ಕೊಳ್ತಾ ಇದ್ವಿ. ಆದ್ರೆ ನೀವು ನಮ್ಮ ಅವಸ್ಥೆನ ಕಣ್ಣಾರೆ ನೋಡೋದಕ್ಕೆ ಅಲ್ಲಿಗೆ ಬಂದಿದ್ದು ಅನ್ಸುತ್ತೆ ಅಲ್ವಾ? ಇಡೀ ಅರಸನ್ ಕೋಟೆಯಲ್ಲಿ ಎಲ್ರೂ ಮಗು ಕಾಣಿಸ್ತಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ನಿಮ್ಮ ಮಗಳು ಪಾರ್ವತಿ ಕೂಡ. ಅಂಥದ್ರಲ್ಲಿ ಅದು ಹೇಗೆ ಅಮಾಯಕನ ಥರ ನಡ್ಸೋದಿಕ್ ಸಾಧ್ಯ ನಿಮಗೆ? ಅಲ್ಲಿ ಮಗುಗೋಸ್ಕರ ಜನನಿ ಹಂಬಲಿಸ್ತಾ ಇದ್ದಾಳೆ. ಕುಡಿ ಮಗನ. ಸಾತಿ, ಏನ್ ಮಾಡ್ತಾ ಇದ್ದೀರ ಅನ್ನೋ ಅರಿವಾದ್ರೂ ಇದೆ ನಿಮ್ಗೆ? ಅರಸನ್ ಕೋಟೆ ಸೇವಕ ನಾನು. ಅರಸನ್ ಕೋಟೆ ನೆಮ್ಮದಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಿದ್ದು ಸಾಕ್ತಿ ನೀವೇನಾ? ನನಗಪ್ಪ ಅಮ್ಮನಷ್ಟೇ ಸತ್ಯ ನಿಷ್ಠೆ ದಾರಿ ಹೇಳ್ಕೊಡಿ ಸಾರ್ತಿ ನೀವೇನಾ? ಅಮ್ಮ ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರು, ಆದ್ರೆ ನೀವು ನಾನು ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ ದೊಡ್ಡ ಯಜಮಾನ್ರೆ. ಕಳ್ಳನಿಗೂ ಒಂದು ಕಾರಣ ಇರುತ್ತೆ ಸಾರ್ತಿ. ಆದ್ರೆ ನಾವು ಕೊಡೋ ಕಾರಣ ಎದುರಿನವರು ಗೌರವಿಸೋ ಥರ ಇರಬೇಕು. ನಿಮ್ಮ ಥರ ನೀವು ಏನು ಬೇಕಾದರೂ ಅಂದ್ಕೊಳ್ಳಿ, ಆದರೆ ದಯವಿಟ್ಟು ಈ ಮಗು ಈಗ ನನ್ನ ಜೊತೆನೇ ಇರೋದಕ್ಕೆ ಬಿಡಿ. ನೀವು ಸುಮ್ಮನಿದ್ದು ಬಿಡಿ. ನಿಂದ ಅರಸನ ಕೋಟೆಗೆ ಯಾವ ದ್ರೋಹನೂ ಆಗ್ತಿಲ್ಲ. ಆದರೆ ಅದು ಹೇಗೆ ಎತ್ತ ಅಂತ ಈಗ ಹೇಳೋಕ್ಕಾಗಲ್ಲ. ಒಂದೊಂದು ದಿವಸ ಅದರ ಸತ್ಯ ಏನು ಅಂತ ನಿಮಗೆ ಗೊತ್ತಾಗುತ್ತೆ ದೊಡ್ಡ ಯಜಮಾನ್ರೆ. ಇಂಥ ಕೆಲಸ ಮಾಡಿ ಸಮಜಾಯಿಸಿ ಬೇರೆ ಕೊಡ್ತಾ ಇದ್ದೀರಾ? ಹಾಗಲ್ಲ ದೊಡ್ಡ ಯಜಮಾನ್ರೆ. ಮಾತಾಡ್ಬಿಡಿ ನೀವು. ನಿಮ್ಮಿಂದ ನಾನು ನಿರೀಕ್ಷೆ ಮಾಡಿರಲಿಲ್ಲ. ನಿಮ್ಮ ನಿಜ ರೂಪ ಏನು ಅಂತ ಗುರುತಿಸೋದ್ರಲ್ಲಿ ನಾವೆಲ್ಲ ಹೇಗೆ ಎಡದ್ವಿ ಅಂತ ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಇನ್ನೂ ನಿಮ್ಮ ಹತ್ರ ಮಾತಾಡ್ತಾ ನಿಲ್ಲೋದೇ ತಪ್ಪು. ನನ್ನ ಹತ್ರ ಯಾವತ್ತೂ ಮಾತಾಡ್ಬಿಡಿ. ಕುಡಿ ಮಗುನ. ದೊಡ್ಡ ಯಜಮಾನ್ರೆ,
ದೊಡ್ಡ ಯಜಮಾನ್ರೆ, ಬೇಡಿ ದೊಡ್ಡ ಯಜಮಾನ್ರೆ, ಮಗುನ ಜನನಿಗೆ ಒಪ್ಪಿಸ್ಬೇಡಿ. ಮತ್ತೆ ನಿಮ್ಗೆ ಒಪ್ಪಿಸ್ಬೇಕಾ? ಈಗಲೂ ಈ ಮಾತನ್ನ ಹೇಳ್ತಾ ಇದ್ರಲ್ಲ, ನೀವು ಮನ್ಸಾದ್ರೂ ಹೇಗೆ ಬರ್ತಾ ಇದೆ? ಅರ್ಸನ್ ಕೊಟ್ಟವ್ರು ಕಣ್ ತಪ್ಪಿಸಿ ಮಗುನ ಎತ್ಕೊಂಡ್ ಬಂದಿದ್ದೀರಾ ಅಂದ್ರೆ ನೀವು ನನ್ಗೆ ಈಗಲೂ ನಂಬೋದಕ್ಕೆ ಆಗ್ತಾ ಇಲ್ಲ. ಆದ್ರೆ ನಮ್ದು ಇರೋದಕ್ಕೂ ಆಗಲ್ವಲ್ಲ, ಯಾಕೆಂದ್ರೆ ಸಾಕ್ಷಿ ಕಣ್ ಮುಂದೆನೇ ಇದೆಯಲ್ಲ. ನಾನ್ ನಂಬಿದ ಸಾರ್ಥಿ, ನಮ್ಮ ಅಪ್ಪ ಅಮ್ಮನಷ್ಟೇ ಗೌರವಿಸ್ತಿದ್ದ ನನ್ನ ಸಾರ್ಥಿ ಇಂಥ ಒಂದು ತಪ್ಪು ಕೆಲಸ ಮಾಡಿದ್ದಾರೆ ಅನ್ನೋದನ್ನ ನನಗೆ ಅರಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಂಬಿದವ್ರು ಕತ್ ಕೊಯ್ದ್ರೆ ಆಗೋ ಆಘಾತನ ಯಾವತ್ತು ಚೇತರಿಸ್ಕೊಳಕ್ ಆಗಲ್ಲ ಅಂತ ಹೇಳ್ತಾರೆ. ಅಂತ ಶಾಕಲ್ಲಿ ನಾನು ಇವಾಗಿದ್ದೀನಿ. ನಮ್ಮ ಇಡೀ ಕುಟುಂಬ ನಿಮ್ಮನ್ನ ಅತಿಯಾಗಿ ನಂಬಿತ್ತು. ಆದ್ರೆ ನೀವು ಇವತ್ತು ಅಂತ ನಂಬಿಕೆನ ಕಳ್ಕೊಂಡಿದ್ದೀರಿ. ಇನ್ಮೇಲೆ ನಾನಂತೂ ಈ ಮಗು ಮೇಲೆ ನಿಮ್ ನೆರಳು ಬೀಳೋದಕ್ಕೂ ಬಿಡಲ್ಲ. ದೊಡ್ಡದ್ರೆ ಒಂದು ನಿಮಿಷ, ನಾನು ಈ ಮಗುನ ಜನನಿಗೆ ಕೊಡಬೇಡಿ ಅನ್ನೋದಕ್ಕೆ ಕಾರಣ ಇದೆ. ಏನು? ಏನ್ ಕಾರಣ? ಹೇಳು ಪಾರು. ಹಲೋ ಯಜಮಾನ್ರೆ, ಮಗು ಬಗ್ಗೆ ಏನಾದರೂ ಗೊತ್ತಾಯ್ತಾ? ಎಲ್ಲ ಗೊತ್ತಾಯ್ತು ಪಾರು. ಮಗು ಸಿಕ್ಬಿಡ್ತು. ಏನಂದ್ರೆ ಮಗು ಸಿಕ್ತಾ? ನಿಜ ಹೇಳ್ತಿದ್ದೀರ ತಾನೆ? ಹೌದು ಪಾರು, ಈಗ ನಮ್ಮ ಮನೆ ಮಗು ನನ್ನ ಕೈಲೇ ಇದೆ. ಯಜಮಾನ, ಮಗು ಹುಷಾರಾಗಿದೆ ತಾನೆ? ಅದಕ್ಕೇನು ತೊಂದರೆ ಆಗಿಲ್ಲ ಅಲ್ವಾ? ತೊಂದರೆ ಆಗೋದಕ್ಕೆ ನಾನ್ ಬಿಡ್ತೀನ? ಇನ್ 1 ಅವರಲ್ಲಿ ನಾನು ಮನೇಲಿ ಇರ್ತೀನಿ. ನಮ್ಮ ಮನೆ ಮಗು ಅಲ್ಲಿರುತ್ತೆ. ಜನನಿ ಅಮ್ಮ ಎಲ್ಲರಿಗೂ ಹೇಳ್ಬಿಡು. ಸರಿ ಯಜಮಾನ್ರೆ. ದೊಡ್ಡ ಯಜಮಾನ್ರೆ, ಬೇಡ ಬೇಡ, ನನ್ನ ಮಾತು ಕೇಳಿ, ದಯವಿಟ್ಟು ಬೇಡ, ನಾವು ವಾಪಸ್ ಕೊಡಿ. ದೊಡ್ಡ ಯಜಮಾನ್ರೆ, ಅಯ್ಯೋ ಹೋಗಿ ಬಿಟ್ಟಲ್ಲ. ದೊಡ್ಡ ಯಜಮಾನ್ರು ಈ ಮಗುನ ಅರಸನ್ ಕೋಟೆಗೆ ತಗೊಂಡೋಗೋದನ್ನ ಹೇಗೆ ತಡೆಯೋದು? ಜನನಿಗೆ ಕೊಡೋದನ್ನ ಹೇಗೆ ತರಿಸೋದು? ಪಾರ್ವತಿ ಫೋನ್ ಮಾಡಿ ಅಲ್ಲ. ಅಯ್ಯೋ, ಅವಳು ಹೇಳಿದ್ರೆ ಏನು ಪ್ರಯೋಜನ? ಅವಳೆ ತಾನೇ ತನ್ನ ಮಗುನ ಜನನಿಗೆ ಕೊಟ್ಟು ತ್ಯಾಗ ಮಾಡಿರೋದು. ಇಲ್ಲ, ನಾನೇ ಏನಾದರೂ ಮಾಡಬೇಕು. ಮಗುನ ಅರಸನ್ ಕೋಟೆಗೆ ತಗೊಂಡೋಗೋದನ್ನು ತಡಿಬೇಕು. ಈ ಆಟ ಹೋಯ್ತಲ್ಲ, ಪಾರು ಅಂತ ಅದನ್ನು ಸಾಲ ಮಾಡಿ. ದೇವ್ರೆ, ಕೊನೆಗೂ ನನ್ನ ಮಗು ಸಿಕ್ಬಿಡ್ತು. ಅದು ಅವ್ರ ಅಪ್ಪನ ಕೈಲೇ ಸಿಕ್ಕಿದ್ದಾಳೆ. ಈ ವಿಷಯನ ಈಗಲೇ ಅತ್ತೆ ಮಗ ಜನರಿಗೆ ತಿಳಿಸ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.